ಕಾಂಗ್ರೆಸ್ ನಾಯಕರಿಗೆ ಒಂದು ಮಾತು ಹೇಳಕ್ ಬಯಸ್ತೀನಿ. ಮೀಸಲಾತಿ ಬಗ್ಗೆ ದೇವೇಗೌಡರು ಚರ್ಚೆ ಮಾಡ್ತಾ ಇದ್ರಿ. ಈಗ ಈ ರಾಜ್ಯದಲ್ಲಿ ಕಳೆದ 8-10 ವರ್ಷಗಳಿಂದ ಹಲವಾರು ಸಮಾಜಗಳ ಮೀಸಲಾತಿಯ ವಿಷಯಗಳನ್ನೇ ಕೆದಕಿ ಎಲ್ಲಾ ಪಕ್ಷಗಳು ಯಾವ್ಯಾವ ರೀತಿಯಲ್ಲಿ ಸಮಾಜಗಳ ಒಂದು ಸಂಘರ್ಷಗಳು, ಅನುಮಾನಗಳು, ಅವಿಶ್ವಾಸವನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯದಲ್ಲಿ ನಡೆದಿದೆ. ಇವತ್ತು ಮೊನ್ನೆ ಧಾರವಾಡದಲ್ಲಿ ನಮ್ಮ ವಿದ್ಯಾರ್ಥಿಗಳು, ನಿರುದ್ಯೋಗಿ ಯುವಕರು ಒಂದು ಹೋರಾಟ ಮಾಡಿದರು. ಅದಾದ್ಮೇಲೆ ಆ ಹೋರಾಟದ ಹಿನ್ನೆಲೆ ಒಳಗೆ ಈಗಿನ ಸರ್ಕಾರ 75,000 76,000 ನೌಕರರನ್ನ ಆಯ್ಕೆ ಮಾಡ್ತೀವಿ, ಕೆಲಸ ಕೊಡ್ತೀವಿ ಅಂತಕ್ಕಂಥದ್ದನ್ನು ಏನು ಹೇಳ್ತಾರೆ. ಅಲ್ಲೂ ಸಹ ನಮಗೆ ಇದೆಲ್ಲ ತೊಂದರೆ ಆಗಿದ್ದಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಬಹಳ ಜನಕ್ಕೆ ಕೆಲಸ ಕೊಟ್ಬಿಡುವು, ಏನೋ ಒಳ ಮೀಸಲಾತಿದು ಸರಿಪಡಿಸ್ಲಿಕ್ಕಾಗಿದೆ, ಇದೆಲ್ಲ ಸಮಸ್ಯೆಗಳಾಗಿ ಉದ್ಯೋಗ ಕೊಡಕ್ಕಾಗಿಲ್ಲ ಅಂತ ಭಾಷಣ ಮಾಡೋರು. ಏನೋ ಕ್ಯಾಬಿನೆಟ್ಗೆ ತಗೊಂಡೋದ್ರು. ಇವತ್ತು ಕ್ಯಾಬಿನೆಟ್ ಏನಾಗುತ್ತೋ ಗೊತ್ತಿಲ್ಲ. ಇಲ್ಲಿ ನಮ್ಮ ವೆಂಕಟಸ್ವಾಮಿ ಅವರು ಬಂದು ಕೂತಿದ್ದಾರೆ ಇಲ್ಲಿ. ಅವರ ಒಂದು ಧ್ವನಿಯದ ಕೆಲಸ ಮಾಡಿದ್ದಾರೆ. ಇವತ್ತು ಆ ಒಳ ಮೀಸಲಾತಿಯ ವಿಷಯದಲ್ಲಿ ಇವತ್ತಿನ ಕ್ಯಾಬಿನೆಟ್ನಲ್ಲೂ ಬಹುಶಃ 2-3 ಗುಂಪುಗಳಾಗಿದೆ. ಅವರಲ್ಲೇ ವಿಶ್ವಾಸ ಇಲ್ಲ ಮಂತ್ರಿಮಂಡಲದಲ್ಲಿ. ಇವತ್ತು ಏನ್ ಮಾಡ್ತಾರೋ ಗೊತ್ತಿಲ್ಲ. ನಾನು ಒಂದು ಮಾತು ಈ ರಾಜ್ಯದ ಎಲ್ಲಾ ಸಮಾಜಗಳಿಗೆ ಒಂದು ಕರೆ ಕೊಡ್ತೇನೆ. ಒಂದು ಅವಕಾಶ ಈ ರಾಜ್ಯದಲ್ಲಿ ಯಾವ ಒಂದು ಮೀಸಲಾತಿಯ ವಿಷಯ ಇರಬಹುದು, ಹಿಂದುಳಿದರ ಬಗ್ಗೆ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಹಲವಾರು ರೀತಿಯ ಒಂದು ಶಕ್ತಿ ಏನಿದೆ, ಅವರಿದ್ದಂಥ ಅಧಿಕಾರ ಬಹಳ ಕಡಿಮೆ ಅವಧಿಯಲ್ಲಿ ಇವತ್ತು ಈ ವೇದಿಕೆ ಮುಖಾಂತರ ಇವತ್ತು ಜಯಪ್ರಕಾಶ್ ನಾರಾಯಣ್ ಅವರ ಹೆಸರನ್ನೇನು ಹೇಳಿದ್ದಾರೆ. ಇಲ್ಲಿ ಈ ನಾಡಿನ ಜನತೆಗೆ ಒಂದು ಮಾತನ್ನು ನಾನು ಕೊಡ್ತೇನೆ. ಈ ರಾಜ್ಯದಲ್ಲಿ ಮುಂದಿನ ದಿನಗಳು ಒಂದು ಜನಪರವಾದಂತ ಜನಗಳ ನಿರೀಕ್ಷೆಗಳನ್ನ ಹುಸಿಗೊಳಿಸದೆ ಕೆಲಸ ಮಾಡತಕ್ಕಂಥ ಒಂದು ಸರ್ಕಾರ ತರಲಿಕ್ಕೆ ಒಂದು ಅವಕಾಶ ಈ ನಾಡಿನ ಜನತೆ ಜಾತಿಯನ್ನ ಬಿಟ್ಟು ಒಂದು ಮತ ಕೊಡಿ. ಈ ಮೀಸಲಾತಿಯ ವ್ಯವಸ್ಥೆಗಳಲ್ಲಿ ಹಲವಾರು ರೀತಿಯ ಗೊಂದಲಗಳನ್ನು ಸೃಷ್ಟಿ ಮಾಡಿ ಪಾಪ ಅಹಿಂದ ನಾಯಕರು ಅಂತ ಹೇಳ್ತಾರೆ. ಯಾವ್ಯಾವ ಸಮಾಜಗಳಿಗೆ ಏನೇನು ಪಾಲು ಕೊಟ್ಟರು ಅಂತಕ್ಕಂಥದ್ದನ್ನು ಏನಾದರೂ ಪಟ್ಟಿ ಬಿಡುಗಡೆ ಮಾಡಿ ಅಂದ್ರೆ ನಿಜವಾದ ಬಣ್ಣ ಅವರದು ಹೊರಗೆ ಬರ್ತದೆ ಜನಗಳ ಮುಂದೆ. ನಾನು ಯಾತಕ್ಕೆ ಇವತ್ತು ಮಾತು ಹೇಳ್ತಾ ಇದ್ದೇನೆ, ಇಲ್ಲಿ ಓಡಿ ವಿಜಿ ಇವತ್ತು ಈ ಪಕ್ಷಕ್ಕೇನು ಸೇರಿದ್ದಾರೆ ಒಂದು ಹಿಂದುಳಿದ ವರ್ಗದ ಸಮಾಜದಿಂದ. ಆ ಹಿನ್ನೆಲೆಯಲ್ಲಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ, ನಮ್ಮ ಪಕ್ಷಕ್ಕೆ ಜಾತಿ ಇಲ್ಲ. ಇವತ್ತು ನಮಗೂ ಬೇಕಾಗಿರೋದು ದೇವೇಗೌಡರು ಹೇಳಿದಂತ ರೀತಿಯಲ್ಲಿ ಎಲ್ಲಾ ಸಮಾಜಗಳು ಒಂದು ಅಣ್ಣ ತಮ್ಮನ ರೀತಿಯಲ್ಲಿ ಅನ್ಯೋನ್ಯವಾಗಿ ಬಾಳ್ತಕ್ಕಂಥ ಒಂದು ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತಕ್ಕಂಥದ್ದು. ಇವತ್ತು ಬೆಳಗ್ಗೆ ನಮ್ಮ PS ಸತೀಶ್ ಇಲ್ಲಿಂದ ಕೂತಿದ್ದಾನೆ. ಒಂದು ವಾಟ್ಸಪ್ ಅಲ್ಲಿ ಯಾರೋ ಒಬ್ರು ಸಂದೇಶ ಹಾಕಿದ್ದ. ನಮ್ಮ ಸತೀಶು ತೋರಿಸ್ದ ನನಗೆ. ಆ ವಾಟ್ಸಪ್ ಅಲ್ಲಿ ಏನಿದೆ ಅಂದ್ರೆ, ಕುಮಾರಸ್ವಾಮಿ ಅವರು ಜಾತಿವಾದಿಗಳಲ್ಲ, ನಾನು ಜಾತಿವಾದಿ ಅವರೆಲ್ಲ ಅಂತ ಅನ್ಕೊಂಡಿದ್ದೆ. ಒಂದು ಬಾರಿ ನಾನು ಅವ್ರ ಮನೆಗೆ ನನ್ನ ಸಮಸ್ಯೆ ಹೇಳಲಿಕ್ಕೆ ಹೋದೆ. ಹಲವಾರು ಜನ ಇದ್ರು. ಎಲ್ಲರ ಕಷ್ಟ ಸುಖಗಳನ್ನ ಶಾಂತಿ ಚಿತ್ತದಿಂದ ಕೇಳ್ತಾ ಇದ್ರು. ಅಲ್ಲಿ ನಾನು ಇದ್ದಂತ 1 ಗಂಟೆ ಅವಧಿನಲ್ಲಿ ನೀನು ಯಾವ ಜಾತಿ ಅಂತ ಯಾರನ್ನೂ ಕೇಳಲಿಲ್ಲ. ಅವರು ನಿಮ್ ಕಷ್ಟ ಏನು, ನಿಮ್ಗೆ ಏನಾಗಬೇಕು ಅಂತಕ್ಕಂಥದ್ದನ್ನು ಕೇಳಿ ಪರಿಹಾರ ಅಲ್ಲೇ ಕೊಡ್ತಕ್ಕಂಥದ್ದು ಟ್ರೈ ಮಾಡ್ತಾ ಇದ್ರು. ನನ್ನ ಸರದಿ ಬಂದಾಗ ನನ್ನನ್ನು ಜಾತಿ ಯಾವುದು ಅಂತ ಕೇಳಲಿಲ್ಲ. ನಾನೊಬ್ಬ ಬ್ರಾಹ್ಮಣ ಸಮಾಜದವನು, ನನ್ನ ಕೆಲಸ ಮಾಡಿಕೊಟ್ರು, ನನಗಾದಂತ ಅನುಭವ ಅಂತೇಳಿ ಅವನು ವಾಟ್ಸಪ್ ಅಲ್ಲಿ ಹಾಕೊಂಡವ್ರೆ.